ಮಾಜಿ ಸಚಿವ ಹಾಲಿ ಶಾಸಕ ಬಿಜೆಪಿಯ ನಾಯಕ ಬೈರತಿ ಬಸವರಾಜ್ಗೆ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ಹೌದು, ಮರ್ಡರ್ ಕೇಸ್ನಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಬೈರತಿ ಬಸವರಾಜು ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜುಗೆ ಸಂಕಷ್ಟ. ಹೈಕೋರ್ಟ್ನಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ವಜಾ ಆದ ಬೆನ್ನಲ್ಲೇ ಅಜ್ಞಾತ ಸ್ಥಳದಲ್ಲಿ ಶಾಸಕ ಬೈರತಿ ಬಸವರಾಜ್ ಇದ್ದಾರೆ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡ್ರ ಬಿಜೆಪಿಯ ಶಾಸಕ. ಬೈರತಿಯ ನಿವಾಸದಲ್ಲೂ ಕೂಡ ಅವರಿಲ್ಲ. ಶಾಸಕ ಬೈರತಿ ಬಸವರಾಜ್ ಮುಂದಿನ ನಡೆಯೇ ನಿಗೂಢವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಬೈರತಿ ಬಸವರಾಜ್ ಅವರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಬಿಕ್ಲು ಶಿವ ರೌಡಿ ಶೀಟರ್, ಈತನನ್ನ ಹತ್ಯೆ ಮಾಡಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೂಡ ಬೈರತಿ ಬಸವರಾಜ್ ಅವರು ಎದುರಿಸಿದ್ರು. ಯಾವುದೇ ಕ್ಷಣದಲ್ಲಿ ಯಾವಾಗ ಕರೆದರೂ ವಿಚಾರಣೆಗೆ ಬರ್ತೇನೆ ಅಂತ ಹೇಳಿ ಬೈರತಿ ಬಸವರಾಜ್ ಹೇಳಿದ್ರು. ಯಾವಾಗ ಈ ಪ್ರಕರಣದಲ್ಲಿ A1 ಜಗ್ಗ ಅಲಿಯಾಸ್ ಜಗದೀಶ ತಗಲಾಕೊಂಡೋ, ವಿದೇಶದಿಂದ ಬಂದು ಪೊಲೀಸರ ಕೈಲಿ ತಗಲಾಕೊಂಡೋ, ಆ ನಂತರ ಪೊಲೀಸರ ಇನ್ವೆಸ್ಟಿಗೇಷನ್ನ ಆಯಾಮ ಬದಲಾಗಿದೆ. ಈಗ ಜಗ್ಗನ ಜೊತೆಗೆ ನಿಕಟವಾಗಿ ನಂಟಿನಲ್ಲಿದ್ದ ಅಥವಾ ಕಾಂಟ್ಯಾಕ್ಟ್ನಲ್ಲಿದ್ದಂತಹ ಈ ಪ್ರಕರಣದ A5 ಆರೋಪಿಯಾಗಿರುವಂತಹ ಬೈರತಿ ಬಸವರಾಜು ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಪೊಲೀಸರು ಬಂಧಿಸುವಂತಹ ಸಾಧ್ಯತೆ ಇದೆ. ಈ ಬಂಧನದ ಭೀತಿಯಿಂದಲೇ ಜಾಮೀನಿಗಾಗಿ ಅರ್ಜಿಯನ್ನ ಹಾಕೊಂಡಿದ್ರು ವಕೀಲರ ಮೂಲಕ ಬೈರತಿ ಬಸವರಾಜ್ ಅವರು. ಆದರೆ ನಿನ್ನೆ ಅವರ ಅರ್ಜಿಯನ್ನ ವಜಾಗೊಳಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡಿದೆ. ಹಾಗಾಗಿ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಜ್ಞಾತ ಸ್ಥಳದಲ್ಲಿದ್ದಾರಂತೆ ಬಿಜೆಪಿ ಶಾಸಕ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣ, ಹೈಕೋರ್ಟ್ನಲ್ಲಿ ಮಧ್ಯಂತರ ರಕ್ಷಣೆಗೆ ನಕಾರ. 2 ಕೋರ್ಟುಗಳ ಮೊರೆ ಹೋಗೋದಕ್ಕೆ ಬೈರತಿ ಬಸವರಾಜ್ ಪ್ಲಾನ್. ಒಂದು, ಜನಪ್ರತಿನಿಧಿಗಳ ಕೋರ್ಟ್, ಅಲ್ಲಿ ಬೇಲರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಕದವನ್ನ ಇವತ್ತು ಬೈರತಿ ಬಸವರಾಜ್ ಅವರು ತಟ್ತಾರಂತೆ. ಬಂಧಿಸದಂತೆ ತಡೆ ಕೋರಿ ಇವತ್ತು ಸುಪ್ರೀಂಗೆ ಅರ್ಜಿ ಸಲ್ಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ 2 ಕಡೆ ರಕ್ಷಣೆಯ ಮೊರೆ ಹೋಗುವಂತಹ ಪ್ಲಾನ್ ಅನ್ನ ಬೈರತಿ ಬಸವರಾಜು ಅವರು ಮಾಡಿಕೊಂಡಿದ್ದಾರೆ. ಈ ಮೂಲಕ ಶತಾಯ ಗತಾಯ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಏನೇನು ಪ್ಲಾನ್ಗಳನ್ನು ಮಾಡಬೇಕು ಆ ಎಲ್ಲ ಪ್ಲಾನ್ಗಳನ್ನು ಕೂಡ ಬೈರತಿ ಬಸವರಾಜ್ ಅವರು ಮಾಡ್ತಾ ಇದ್ದಾರೆ. A1 ಜಗ್ಗನ ಜೊತೆಗೆ ಒಂದಿಷ್ಟು ಫೋಟೋಗಳು ವೈರಲ್ ಆಗಿತ್ತು, ಒಟ್ಟಿಗೆ ಪ್ರಯೋಗರಾಜ್ಗೆ ಹೋಗಲಾಗಿತ್ತು. ಇವೆಲ್ಲವೂ ಕೂಡ ಈಗ ಬೈರತಿ ಬಸವರಾಜ್ ಅವರಿಗೆ ಹೊಸ ಸಂಕಷ್ಟವನ್ನ ತಂದಿಟ್ಟಿರುವಂಥದ್ದು. ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಬೇಲ್ ಅರ್ಜಿ ರಿಜೆಕ್ಟ್ ಆದ ಹಿನ್ನೆಲೆಯಲ್ಲಿ ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಈ ರೀತಿ ಅಪ್ಸ್ಕ್ಯಾಂಡ್ ಆಗಲೇಬೇಕಾಗುತ್ತೆ. ಬಟ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಈ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ? ಮತ್ತೊಂದು ಕಡೆ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಗ ಬೈರತಿ ಬಸವರಾಜ್ ಅವರ ಮುಂದಿರುವಂತಹ ಆಪ್ಷನ್ಸ್ಗಳೇನು ಅಂತ? ಪ್ರೇಮ್, ಇದೇ ವರ್ಷದ ಜೂನ್ನಲ್ಲಿ ಭಾರತೀನಗರ ರೌಡಿ ಶೀಟರ್ ಆಗಿದ್ದಂಥ ಬಿಕ್ಲು ಶಿವ ಅವರ ಹಲಸೂರು ಲೇಕ್ ಬಳಿ ಅವರ ಕೊಲೆ ಆಗಿತ್ತು. ಆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು ಮಾಜಿ ಸಚಿವರಾಗಿದ್ದಂಥ ಬೈರತಿ ಬಸವರಾಜ್ ಹೆಸರನ್ನು 5ನೇ ಆರೋಪಿಯಾಗಿ ಮೆನ್ಷನ್ ಮಾಡಿದರು. ಆ ಸಂದರ್ಭದಲ್ಲಿ ಅವರನ್ನು ಕರೆದು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಈ ಪ್ರಕರಣಕ್ಕೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಕೂಡ ಅವರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಹೇಳಿಕೆಗಳ ಜೊತೆಗೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾರೆ, ಅವರು ನನಗೆ ಯಾವುದೇ ರೀತಿಯಲ್ಲಿ ಪರಿಚಯ ಇಲ್ಲ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದಾದ ನಂತರದಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂಥ ವೇಳೆಯಲ್ಲಿ ಇವರ ಪಾತ್ರದ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದ್ವು. ಆ ಸಂದರ್ಭದಲ್ಲೇ ರಾಜ್ಯ ಸರ್ಕಾರ ಈ ಕೇಸನ್ನು CID ಕೂಡ ಹಸ್ತಾಂತರ ಮಾಡಿತ್ತು. CID ಅಧಿಕಾರಿಗಳು ತನಿಖೆ ಮಾಡಿದಂಥ ವೇಳೆಯಲ್ಲಿ ಏನು ಬೈರತಿ ಬಸವರಾಜ್ ಅವರಿಗೆ ಮತ್ತು A1 ಆರೋಪಿಯಾಗಿರುವಂಥ ಜಗದೀಶ್ ಅವರಿಗೆ ಸಂಪರ್ಕ ಇರೋದ್ರ ಬಗ್ಗೆ ಅದಕ್ಕೆ ಪೂರಕ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದರು. ಇದೇ ಸಂದರ್ಭದಲ್ಲಿ ಬೈರತಿ ಬಸವರಾಜು ಬಂಧನ ಮಾಡದಂತೆ ಕೋರ್ಟಿಂದ ಏನು ತಡೆ ಕೂಡ ತಂದಿದ್ರು. ಆ ನಿಟ್ಟಿನಲ್ಲಿ ತಡೆಯನ್ನು ಯಾವಾಗ ನಿನ್ನೆ ಹೈಕೋರ್ಟ್ ಈಗ ಆ ತಡೆಯನ್ನು ತೆರವು ಮಾಡಿರುವಂಥದ್ದು, ಅದರ ಜೊತೆಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯನ್ನು ಕೂಡ ಈಗ ವಜಾ ಮಾಡಿದೆ. ಈ ಬೆನ್ನಲ್ಲೇ ಈಗ ಬೈರತಿ ಬಸವರಾಜ್ಗೆ ಈಗ ಬಂಧನದ ಭೀತಿ ಎದುರಾಗಿರುವಂಥದ್ದು. ಹಾಗಾಗಿ CID ಅಧಿಕಾರಿಗಳು ಬೈರತಿ ಬಸವರಾಜ್ ಮನೆ ಆಗಿರ್ಬೋದು, ಇನ್ನು ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಹೋಗಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲೋಗಿ ಹಲವು ಕಡೆಗಳಲ್ಲೂ ಕೂಡ
ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೀಗ ಬೈರತಿ ಬಸವರಾಜ್ ಅವ್ರಿಗೆ ಉಳಿದಿರೋ ಆಪ್ಷನು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ ಅನ್ನೋ ಮಾಹಿತಿಗಳು ಕೂಡ ಇರುವಂಥದ್ದು. ಅದರ ಒಳಗಡೆ CID ಅಧಿಕಾರಿಗಳು ಬೈರತಿ ಬಸವರಾಜ್ನ ಬಂಧನ ಮಾಡೋದಕ್ಕೆ ಎಲ್ಲ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಈ ಹಿಂದೆ ಹೇಳಿದ್ದಂಥ ಹೇಳಿಕೆಗಳು ಸಂಪೂರ್ಣ ಸುಳ್ಳು ಅನ್ನೋದು, ಅದಕ್ಕೆ ಪೂರಕ ದಾಖಲೆಗಳನ್ನು ಕೂಡ CID ಅಧಿಕಾರಿಗಳು ಈಗಾಗಲೇ ಕಲೆಕ್ಟ್ ಮಾಡಿರುವಂಥದ್ದು. ಅದನ್ನು ಕೋರ್ಟ್ಗೆ ಸಲ್ಲಿಸಿದ ಪರಿಣಾಮವಾಗಿ ಇವಾಗ ಅವ್ರದ್ದು ಬಂಧನಕ್ಕೆ ಇಲ್ಲಿ ತನಿಖೆಗೆ ತಡೆಯನ್ನು ತೆರವು ಮಾಡಿರುವಂಥದ್ದು ಮತ್ತು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಕೂಡ ಆಗಿರುವಂಥದ್ದು. ಯಾಕೆಂದರೆ ಈ ಆರೋಪಿ ಈ ಪ್ರಕರಣದಲ್ಲಿ ಜಗ್ಗ ಏನಿದ್ದ, ಜಗ್ಗನ ಜೊತೆ ಇವರು ಬೈರತಿ ಬಸವರಾಜ್ ಸಾಕಷ್ಟು ಜೊತೆಯಲ್ಲಿ ಇರುವಂಥ ಫೋಟೋಗಳಾಗಿರ್ಬೋದು, ಅವರಿಬ್ಬರು ಸಾಕಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಪ್ರಯಾಣ ಮಾಡಿರೋದ್ರ ಬಗ್ಗೆ ಸೂಕ್ತ ದಾಖಲೆಗಳು ಕೂಡ ಈಗ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರನ್ನು ಈಗ ಬಂಧನ ಮಾಡಿ ತನಿಖೆ ಮಾಡುವಂಥ ಅಗತ್ಯತೆ ಇದೆ ಅಂತೇಳಿ CID ಅಧಿಕಾರಿಗಳು ಅವರನ್ನು ತೀವ್ರವಾಗಿ ಹುಡುಕಾಟ ನಡೆಸಿರುವಂಥದ್ದು. ಪ್ರೇಮ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.